ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹೊನ್ನಾವರ ತಾಲೂಕಾ ಘಟಕದ ಆಶ್ರಯದಲ್ಲಿ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸರ್ಕಾರದ ಹಲವು ಸೌಲಭ್ಯಗಳು ಜನರಿಗೆ ತಲುಪಿಸುವಲ್ಲಿ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ. ಹೊನ್ನಾವರ ಪತ್ರಕರ್ತರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ಕಾರ್ಯಕ್ರಮಗಳು, ಶಾಸಕರು ಸಚಿವರ ಕಾರ್ಯಕ್ರಮದಲ್ಲಿ ವರದಿಗೆ ತೆರಳುವಾಗ ವಾಹನ ವ್ಯವಸ್ಥೆ ಕಲ್ಪಿಸಲು ವಾರ್ತಾ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೌಲಭ್ಯ ಕಲ್ಪಿಸಬೇಕು. ಸರ್ಕಾರದ ವಿವಿಧ ಸೌಲಭ್ಯಗಳು ಪತ್ರಕರ್ತರಿಗೆ ದೊರೆಯುವಂತಾಗಲಿ ಎಂದರು. ಕಾರ್ಯಕ್ರಮವನ್ನು ಕೊಂಕಣ ವಾಹಿನಿ ಪತ್ರಿಕೆಯ ಪ್ರಧಾನ ಸಂಪಾದಕರು, ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ದೀಪಕ್ ಕುಮಾರ್ ಶೇಣಮಿಯವರು ಉದ್ಘಾಟಿಸಿ, ಹೊನ್ನಾವರದಲ್ಲಿ ಯುವ ಪತ್ರಕರ್ತರ ಸಮೂಹ ಇರುವುದು ನೋಡಿದರೆ ಪತ್ರಿಕೋದ್ಯಮದಲ್ಲಿ ಬದಲಾವಣೆ ಆಗುತ್ತಿರುವ ಲಕ್ಷಣವಾಗಿದೆ. ಪತ್ರಿಕೋದ್ಯಮ ಈ ಹಿಂದಿನಂತಿಲ್ಲ. ಸೇವೆಯ ಬದಲು ಜಾಹೀರಾತುಗಳ ಮರ್ಜಿಯಿಂದ ಉದ್ಯಮವಾಗಿ ಬೆಳೆದಿದೆ. ಪತ್ರಕರ್ತರಿಗೆ ನೈತಿಕತೆ ಇದ್ದರೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹಡಿ ಮಾತನಾಡಿ, ಓರ್ವ ಪ್ರಾಮಾಣಿಕ ಪತ್ರಕರ್ತ, ನೈತಿಕತೆ, ಜವಾಬ್ದಾರಿಯುತ ಪತ್ರಕರ್ತ ಎಂದಿಗೂ ಬ್ಲ್ಯಾಕ್ ಮೇಲ್ ಮಾಡುವುದಿಲ್ಲ. ಒಂದು ವರದಿ ಮಾಡಬೇಕಾದರೆ ಜವಾಬ್ದಾರಿಯುತ ಪತ್ರಕರ್ತನಿಗೆ ಪತ್ರಿಕೆಗೆ ಅದರದ್ದೇ ಆದ ಸ್ಪಷ್ಟ ಮಾಹಿತಿ, ಪೂರಕ ದಾಖಲೆಗಳು ಅವಶ್ಯಕತೆ ಇರುತ್ತದೆ. ಊಹಾಪೋಹಗಳನ್ನು ಆಧರಿಸಿ ವರದಿ ಮಾಡಲಾಗುವುದಿಲ್ಲ. ವರದಿಗಾಗಿ ಯಾರೂ ಹಣ ಪಡೆಯುವುದಿಲ್ಲ, ಕೇವಲ ಜಾಹೀರಾತಿಗಾಗಿ ಹಣ ಪಡೆಯುವುದಾಗಿದೆ ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮಾರುತಿ ನಾಯ್ಕ್ ಮಾತನಾಡಿ, ಮಂಗಳೂರಿನಲ್ಲಿ ಹರ್ಮನ್ ಮೋಗ್ಲಿಂಗ್ ಅವರಿಂದ 1843ರಲ್ಲಿ ಕಲ್ಲಚ್ಚಿನ ಮೊಳೆಯಲ್ಲಿ ಮೊದಲು ಆರಂಭವಾದ ಪತ್ರಿಕೆ ಇಂದು ಕಲರ್ ಪುಟಗಳ ಜತೆಗೆ ಡಿಜಿಟಲ್ ಸ್ವರೂಪವನ್ನು ಪಡೆದುಕೊಂಡಿದೆ ಎಂದರು. ಕನ್ನಡ ಪತ್ರಿಕೋದ್ಯಮಕ್ಕೆ ಸುದೀರ್ಘ 183 ವರ್ಷಗಳ ಇತಿಹಾಸವಿದೆ. ಅನೇಕ ದಿಗ್ಗಜರು ಈ ರಂಗವನ್ನು ಆಳಿ ಹೋಗಿದ್ದಾರೆ ಎಂದರು. ಅಲ್ಲದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ಘಟಕದ ಅಧ್ಯಕ್ಷ ವಿನಾಯಕ್ ಮೇಸ್ತಾ ಮಾತನಾಡಿ, ಪತ್ರಿಕೋದ್ಯಮದಲ್ಲಿನ ಸವಾಲುಗಳ ಮಧ್ಯೆಯೂ ವೃತ್ತಿ ಗೌರವದಿಂದ ಇಲ್ಲಿ ನಾವೆಲ್ಲ ಪತ್ರಕರ್ತರಾಗಿ ನಮ್ಮ ಕಷ್ಟಗಳ ನಡುವೆಯೂ ಯಾರನ್ನೂ ತೇಜೋವಧೆ ಮಾಡದೆ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದರು. ವೇದಿಕೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸತೀಶ್ ತಾಂಡೇಲ್ ಉಪಸ್ಥಿತರಿದ್ದರು. ವಿಶ್ವನಾಥ್ ಸಾಲ್ಕೋಟ್ ಸ್ವಾಗತಿಸಿದರು. ಪ್ರಸಾದ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು. ನಾಗರಾಜ್ ನಾಯ್ಕ್ ವಂದಿಸಿದರು. ಎಂಎನ್ ಸುಬ್ರಹ್ಮಣ್ಯ, ಶ್ರೀಧರ್ ನಾಯ್ಕ್, ಶಿವಾನಂದ್ ಮೇಸ್ತಾ ಸಹಕರಿಸಿದರು. ಇದೇ ಸಂದರ್ಭದಲ್ಲಿ ಹಾಯ್ ಹೊನ್ನಾವರ ಪತ್ರಿಕೆಯ ಸಂಪಾದಕ ಮುರಳೀಧರ್ ಗಾಯ್ತೊಂಡೆ, ಪ್ರಗತಿಪರ ರೈತ ನಾಗಪ್ಪ ಕುಪ್ಪಗೌಡ ಕೆಕ್ಕಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪತ್ರಕರ್ತರಾದ ವಿವೇಕ್ ಶೇಟ್, ನಾಗರಾಜ್ ಕರ್ವಾ ಸನ್ಮಾನ ಪತ್ರ ವಾಚಿಸಿದರು.